ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕೆ.ಎ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನಂತ ನೋಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಆ ಅಪ್ಡೇಟ್ ಏನಪ್ಪ ಅಂತ ಅಂದರೆ, ಇವಾಗ ನಾನು ಕೆ.ಇ.ಎ ಅಫಿಷಿಯಲ್ ವೆಬ್ಸೈಟಲ್ಲಿದ್ದೀನಿ. UGCET 2024 UGCET 2024 ಹಿಂದಿನ ವರ್ಷದ ಸೀಟು ಹಂಚಿಕೆ ಅಭ್ಯರ್ಥಿಗಳ ಪಟ್ಟಿ ಅಂತ ಒಂದು ಲಿಂಕ್ನ ಬಿಟ್ಟಿದ್ದಾರೆ. ಈ ಲಿಂಕನ್ನು ಓಪನ್ ಮಾಡಿದ್ರೆ ಕೆಲವು ಸ್ಟೂಡೆಂಟ್ಸ್ಗಳದ್ದು ನೇಮು ವಿತ್ ಕೋರ್ಸ್ ಮೆನ್ಷನ್ ಮಾಡಿದ್ದಾರೆ. ಇದೇನಪ್ಪ ಅಂದರೆ, ಈ ಸ್ಟೂಡೆಂಟ್ಸ್ಗಳು ಇಲ್ಲಿ ಮೆನ್ಷನ್ ಆಗಿರೋ ಕೋರ್ಸ್ಗೆ ಎಲಿಜಿಬಲ್ ಇರಲ್ಲ. ಅಂದರೆ ಇವರು ರಿಪೀಟರ್ಸು. ಪ್ರೀವಿಯಸ್ ಇಯರ್ ಕೂಡ ಇವರು ಅಪ್ಲೈ ಮಾಡಿರ್ತಾರೆ, ಆದರೆ ಇವರಿಗೆ ಯಾವುದೇ ತರಹದ ಸೀಟ್ ಅಲಾಟ್ಮೆಂಟ್ ಆಗಿರಲ್ಲ. ಅದಕ್ಕೆ ಇವರು ಮತ್ತೆ CET ಎಕ್ಸಾಮ್ನ ಬರ್ತಿರ್ತಾರೆ. ಆದರೆ ಇವರು ಪ್ರೀವಿಯಸ್ ಇಯರ್ ಯಾವ ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಮಾಡಿದ್ರು ಆ ಕೋರ್ಸ್ಗೆ ಇವರು ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕೆ ಆಗಲ್ಲ. ಯಾಕೆಂದರೆ ಇವರು ಆ ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂದರೆ ನಾಟ್ ಎಲಿಜಿಬಲ್ ಇರ್ತಾರೆ.